ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 10 ಸೃಷ್ಟಿ ಪ್ರಭೇದಗಳು. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 26 ಅರ್ವಾಕ್ ಸ್ರೋತಸ್ತು ನವಮ ಕ್ಷತ್ತರೇಕ ವಿಧೋ ನೃಣಾಂ ರಜೋಧಿಕಾ ಕರ್ಮಪರ ದುಃಖೇಚ ಸುಖಮಾನಿನಃ. ಅನುವಾದ: ತಮ್ಮ ಆಹಾರವನ್ನು ಉದರದಲ್ಲಿ ಸಂಗ್ರಹಿಸುವ ಒಂದೇ ಜೀವ ಯೋನಿಗೆ ಸೇರಿದ ಮಾನವ ಜೀವಿಗಳ ಸೃಷ್ಟಿಯು ಆ ಸುತ್ತಿನಲ್ಲಿ 9ನೆಯದಾಗಿದೆ. ಮನುಷ್ಯ ಕುಲದಲ್ಲಿ ರಜೋಗುಣವು ತುಂಬ ಪ್ರಾಧಾನ್ಯವುಳ್ಳದ್ದಾಗಿದೆ. ಮನುಷ್ಯರು ದುಃಖಕರ ಜೀವನದ ಮಧ್ಯೆ ಸದಾ ಕಾರ್ಯನಿರತರಾಗಿರುತ್ತಾರೆ. ಆದರೆ ಎಲ್ಲ ರೀತಿಯಲ್ಲೂ ತಾವು ಸುಖಿಗಳೆಂದು ಅವರು ಯೋಚಿಸುತ್ತಾರೆ. ಶ್ಲೋಕ 27 ವೈಕೃತಾಸ್ತ್ರಯ ಏವೈತೆ ದೇವಸರ್ಗಶ್ಚ ಸತ್ತಮ ವೈಕಾರಿಕಸ್ತು ಯಃ ಪ್ರೋಕ್ತ ಕೌಮಾರಸ್ತು ಭಯಾತ್ಮಕಃ. ಅನುವಾದ: ಸಜ್ಜನನಾದ ವಿದುರನೇ, ಈ ಕೊನೆಯ 3 ಸೃಷ್ಟಿಗಳು ಮತ್ತು ದೇವತೆಗಳ ಸೃಷ್ಟಿಯು ವೈಕೃತ ಸೃಷ್ಟಿಗಳಾಗಿವೆ. ಅವು ಹಿಂದೆ ವರ್ಣಿಸಲಾದ ಪ್ರಾಕೃತ ಸೃಷ್ಟಿಗಳಿಗಿಂತ ಭಿನ್ನವಾಗಿವೆ. ಕುಮಾರರ ಆವಿರ್ಭಾವವು 2 ಆಗಿದೆ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ಮೈತ್ರೇಯ ಮಹರ್ಷಿಗಳು ವಿದುರರಿಗೆ ಹೇಳ್ತಾರೆ, ಕೆಲವೊಂದು ಪ್ರಾಣಿಗಳ ಹೆಸರುಗಳನ್ನು ಹೇಳಿ, ಅಂದರೆ ಹಸು, ಆಡು, ಎಮ್ಮೆ, ಕುರಿ, ಜಿಂಕೆ, ಹಂದಿ, ಈ ರೀತಿ ಇವೆಲ್ಲ ಜೋಡಿ ಗೊರಸಿರುವಂಥದ್ದು. ಇನ್ನು ಮುಂದುವರೆದು ಒಂಟಿ ಗೊರಸುಗಳಿರುತ್ತಲ್ಲ, ಅಂಥ ಪ್ರಾಣಿಗಳ ಹೆಸರುಗಳನ್ನು ಕೂಡ ಹೇಳ್ತಾರೆ. ಕುದುರೆ, ಹೇಸರಗತ್ತೆ, ಕತ್ತೆ, ಕಾಡುಕೋಣ, ಈ ರೀತಿ ಬೇಕಾದಷ್ಟು ಹೆಸರುಗಳನ್ನು ಹೇಳಿದ್ರು. ಆಮೇಲೆ 5 ಉಗುರುಗಳಿರುವಂತಹ ಪ್ರಾಣಿಗಳು, ನಾಯಿ, ನರಿ, ಹುಲಿ, ತೋಳ, ಬೆಕ್ಕು, ಈ ರೀತಿ 5 ಉಗುರುಗಳಿರುವಂತಹ ಪ್ರಾಣಿಗಳ ಹೆಸರುಗಳನ್ನು ಹೇಳಿದ್ರು. ಅದನ್ನ ಪಂಚನಖಗಳು ಅಂತಾನೆ ಹೇಳಿದ್ದಾರೆ ಅಂತ ಕೂಡ ಹೇಳಿದ್ರು. ಆಮೇಲೆ ಕೆಲವೊಂದು ಪಕ್ಷಿಗಳು ಇದೆ, ಅದು ಕೊಕ್ಕರೆ, ಹದ್ದು, ಗಿಡುಗ, ನವಿಲು, ಹಂಸ, ಇನ್ನೂ ಕೆಲವೊಂದು ಹೇಳಿದ್ರಲ್ಲ, ಅದಕ್ಕೂ ಕೂಡ 5 ಉಗುರುಗಳಿರತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ತಮ್ಮ ಆಹಾರವನ್ನ ಉದರದಲ್ಲಿ ಸಂಗ್ರಹಿಸಿಕೊಳ್ಳುವಂತಹ ಒಂದೇ ಜೀವ ಯೋನಿಗೆ ಸೇರಿರುವಂತಹ ಮಾನವ ಜೀವಿಗಳ ಸೃಷ್ಟಿ ಇದೆಯಲ್ಲ, ಆ ಸುತ್ತಿನಲ್ಲಿ 9ನೇದು. ಅಂದ್ರೆ ಉದರದಲ್ಲಿ, ಅಂದ್ರೆ ನಮ್ಮ ಹೊಟ್ಟೆನಲ್ಲಿ ಸಂಗ್ರಹ ಮಾಡಿಟ್ಕೊಳ್ತೀವಲ್ವಾ, ಅಂದ್ರೆ ನಾವು ತಿಂದ ಆಹಾರವನ್ನ ಬಾಯಿಯ ಸೈಡಲ್ಲೋ ಅಥವಾ ಇನ್ನೆಲ್ಲೋ ನಾವು ಇಟ್ಕೊಳ್ಳೋದಿಲ್ಲ, ಡೈರೆಕ್ಟು ಉದರ ಅಂದ್ರೆ ಹೊಟ್ಟೆನಲ್ಲಿ ಸಂಗ್ರಹಣೆ ಮಾಡ್ಕೊಂಡಿರ್ತೀವಲ್ವಾ, ಅಂಥ ಒಂದೇ ಜೀವಯೋನಿ ಯಾರು ಅಂತಂದ್ರೆ ಮಾನವ ಜೀವಿಗಳು. ಅಂಥ ಸೃಷ್ಟಿ ಆಗಿದಲ್ಲ, ಅದು 9ನೇ ಸೃಷ್ಟಿ. ಅಂದ್ರೆ ನಮಗಿಂತ ಮೊದಲು ಗಿಡ ಮರಗಳು ಮತ್ತೆ ಪ್ರಾಣಿ ಪಕ್ಷಿಗಳನ್ನ ಸೃಷ್ಟಿ ಮಾಡಿ ಆಮೇಲೆ ನಮ್ಮನ್ನ ಸೃಷ್ಟಿ ಮಾಡಿರುವುದು 9ನೇ ಸೃಷ್ಟಿ ನಾವು. ಮನುಷ್ಯ ಕುಲದಲ್ಲಿ ರಜೋಗುಣ ಅನ್ನೋದು ತುಂಬಾ ಪ್ರಾಧಾನ್ಯವಾಗಿರುತ್ತೆ. ನಮ್ಮಲ್ಲಿ ರಜೋಗುಣನೇ ಜಾಸ್ತಿ ಇರೋದು. ಮನುಷ್ಯರು ದುಃಖಕರ ಜೀವನದ ಮಧ್ಯೆ, ಅಂದ್ರೆ ಬರೀ ದುಃಖಗಳಲ್ಲೇ ನಾವು ತುಂಬಿರ್ತೀವಿ. ಅದರ ಮಧ್ಯೆ ನಮ್ಮ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಏನಾದ್ರೂ ಒಂದು ದುಃಖ ಇದ್ದೇ ಇರತ್ತೆ. ಅದು ಶಾರೀರಿಕವಾಗಿ ಆಗಿರ್ಬೋದು, ಮಾನಸಿಕವಾಗಿ ಆಗಿರಬಹುದು, ಬೇರೆಯವರಿಂದ ಆಗಿರ್ಬೋದು, ಅಥವಾ ನಮ್ಮಿಂದ ನಾವೇ ದುಃಖ ಪಟ್ಕೊಳ್ತಾ ಇರ್ತೀವಿ. ಒಟ್ನಲ್ಲೇನೋ ಯಾವುದೋ ಒಂದು ದುಃಖದಲ್ಲಿ ನಾವು ತುಂಬಿರ್ತೀವಿ. ಅದರ ಮಧ್ಯೆ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆದರೂ ನಾವು ಎಷ್ಟು ಭ್ರಮೆಗೊಳಗಾಗಿದ್ದೀವಿ ಅಥವಾ ಅಜ್ಞಾನದಲ್ಲಿದ್ದೀವಿ ಅಂತಂದರೆ, ಅಂಥ ದುಃಖಭರಿತವಾದಂತಹ ಜೀವನದಲ್ಲೂ ಕೂಡ ನಾವು ಎಲ್ಲ ರೀತಿಯಲ್ಲೂ ಕೂಡ ನಾವು ಸುಖವಾಗಿದ್ದೀವಿ ಅಂತ ನಾವು ಯೋಚನೆ ಮಾಡ್ತೀವಿ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಈ ವಿಷಯದ ಬಗ್ಗೆ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಮನುಷ್ಯ ಜೀವಿಯು ಪ್ರಾಣಿಗಳಿಗಿಂತ ಹೆಚ್ಚು ರಜೋಗುಣವುಳ್ಳವನಾಗಿದ್ದಾನೆ. ಹಾಗಾಗಿ ಮನುಷ್ಯ ಜೀವಿಯ ಲೈಂಗಿಕ ಜೀವನ ಹೆಚ್ಚು ಅನಿಯತವಾದದ್ದಾಗಿದೆ. ಪ್ರಾಣಿಗಳು ಲೈಂಗಿಕ ಸಂಭೋಗಕ್ಕೆ ತಮ್ಮದೇ ಆದ ನಿಶ್ಚಿತ ಕಾಲವನ್ನು ಹೊಂದಿರುತ್ತವೆ. ಆದರೆ ಮನುಷ್ಯ ಜೀವಿಯು ಅಂತಹ ಕ್ರಿಯೆಗಳಿಗೆ ನಿಯತವಾದ ಕಾಲವನ್ನು ಹೊಂದಿಲ್ಲ. ಅಂದ್ರೆ ಇಲ್ಲಿ ನಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಇದೆ ಅದನ್ನು ಹೇಳ್ತಾ ಇದ್ದಾರೆ. ಮನುಷ್ಯರು ತುಂಬಾನೇ ರಜೋಗುಣ ಇರುವಂಥವ್ರು, ಪ್ರಾಣಿಗಳಿಗಿಂತ ರಜೋಗುಣ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮನುಷ್ಯ ಏನು ಮಾಡ್ತಾನೆ, ತನ್ನ ಲೈಂಗಿಕ ಜೀವನದಲ್ಲಿ ಅವನಿಗೆ ನಿಯಮ ಏನೂ ಇಲ್ಲ. ಯಾವಾಗಂದ್ರೆ ಅವಾಗ ತನಗಿಷ್ಟ ಬಂದಾಗ ತನ್ನ ಆ ಇಚ್ಛೆಯನ್ನು ಪೂರ್ತಿ ಮಾಡ್ಕೊಳ್ತಾನೆ. ಅದೇ ಪ್ರಾಣಿಗಳು
ಲೈಂಗಿಕ ಸಂಭೋಗ ಮಾಡಬೇಕು ಅಂತಂದ್ರೆ ಅದಕ್ಕೊಂದು ನಿಶ್ಚಿತವಾದಂತಹ ಸಮಯವನ್ನ ಅದು ಇಟ್ಕೊಂಡಿರುತ್ತೆ. ಅಂದ್ರೆ ತನಗೆ ಮಗು ಬೇಕು ಅಂದಾಗ, ಅದರ ಬಗ್ಗೆ ನನಗೆ ಸರಿಯಾಗಿ ಗೊತ್ತಿಲ್ಲ. ಬಟ್ ಅದು ನಿಶ್ಚಿತವಾದಂತಹ ಒಂದು ಕಾಲವನ್ನ ಇಟ್ಕೊಂಡಿರುತ್ತೆ. ಆಗ ಮಾತ್ರ ಅದು, ಅದಕ್ಕೋಸ್ಕರ ಮಾತ್ರ ಅದು ಸಂಭೋಗವನ್ನ ಮಾಡ್ಕೊಳ್ಳುತ್ತೆ. ಮನುಷ್ಯ ಜೀವಿ ಆ ರೀತಿ ಕಾಲ ಇಲ್ಲ, ಯಾವುದೇ ನಿಯಮ ಇಲ್ಲ. ಅವನಿಗೆ ಯಾವಾಗ ಆಸೆ ಬರುತ್ತೋ ಆಗೆಲ್ಲ ಅವನು ಆ ಒಂದು ಆಸೆಯನ್ನ ತೀರಿಸ್ಕೊಳ್ಳೋದಕ್ಕೆ ಅವನು ಇಷ್ಟಪಡ್ತಾನೆ. ಯಾಕೆ ಅದಾಗುತ್ತೆ ಅಂತಂದ್ರೆ ರಜೋಗುಣ ನಮ್ಮಲ್ಲಿ ಜಾಸ್ತಿ ಇರೋದ್ರಿಂದ. ಐಹಿಕ ವಿಪತ್ತುಗಳ ಅಸ್ತಿತ್ವದಿಂದ ಬಿಡುಗಡೆ ಹೊಂದಲು ಮನುಷ್ಯ ಜೀವಿಗೆ ಪ್ರಜ್ಞೆಯ ಉನ್ನತ ಅಭಿವೃದ್ಧ ಸ್ಥಿತಿ ದತ್ತವಾಗಿದೆ. ಆದರೆ ತನ್ನ ಅಜ್ಞಾನದಿಂದಾಗಿ ಅವನು ತನ್ನ ಉನ್ನತ ಪ್ರಜ್ಞೆಯು ಜೀವನದ ಐಹಿಕ ಸೌಂದರ್ಯದ ಮುನ್ನಡೆಗಾಗಿಯೇ ಮೀಸಲಾಗಿದೆ ಎಂದು ಯೋಚಿಸುತ್ತಾನೆ. ಹೀಗೆ ಅವನು ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ಬದಲಾಗಿ ಪ್ರಾಣಿ ಪ್ರವೃತ್ತಿಗಳಾದ ಆಹಾರ, ನಿದ್ರೆ, ರಕ್ಷಣೆ ಮತ್ತು ಮೈಥುನಗಳಲ್ಲಿ ತನ್ನ ಬುದ್ಧಿಯನ್ನು ದುರುಪಯೋಗಪಡಿಸಿಕೊಂಡಿದ್ದಾನೆ. ನೋಡಿ, ನೀಟಾಗಿ ಇಲ್ಲಿ ಎಕ್ಸ್‌ಪ್ಲೈನ್ ಮಾಡಿದ್ದಾರೆ. ಮನುಷ್ಯನಿಗೆ ಒಂದು ವಿಶೇಷತೆಯನ್ನ ಕೊಟ್ಟಿದ್ದಾನೆ ಭಗವಂತ. ಈಗ ನೋಡಿ, ನಾವು ತುಂಬಾ ರಜೋಗುಣಿಗಳಾಗಿದ್ರೂ ಕೂಡ ಭಗವಂತ ನಾವು ಈ ಒಂದು ಐಹಿಕ ಪ್ರಪಂಚದಲ್ಲಿ ಏನೆಲ್ಲಾ ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀವೋ ಅದರಿಂದ ಹೊರಗಡೆ ಬರೋದಕ್ಕೋಸ್ಕರ ನಮಗೊಂದು ಪ್ರಜ್ಞೆಯನ್ನ ಕೊಟ್ಟಿದ್ದಾನೆ ಭಗವಂತ. ಆ ಪ್ರಜ್ಞೆ ತುಂಬಾ ಉನ್ನತವಾಗಿರುವಂಥದ್ದು. ಮತ್ತೆ ನಮ್ಮನ್ನ ಮುಂದುವರೆದು ಇನ್ನೂ ಎತ್ತರದ ಮಟ್ಟಕ್ಕೆ ಅಥವಾ ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ನಾವು ಹೋಗೋದಕ್ಕೆ ನಮಗೆ ಸಹಾಯ ಆಗುವಂಥದ್ದು. ಆದ್ರೆ ಏನ್ ಮಾಡ್ತಾ ಇದ್ದಾನೆ, ಅಜ್ಞಾನ ಇರೋ ಕಾರಣದಿಂದ ತನ್ನ ಉನ್ನತ ಪ್ರಜ್ಞೆಯನ್ನ ಅವನು ಏನ್ ಅನ್ಕೊಂಡಿದ್ದಾನೆ, ಇದನ್ನ ಆಧ್ಯಾತ್ಮಿಕವಾಗಿ ನಾನು ಮುಂದುವರಿಯೋದಕ್ಕೆ ಅದನ್ನ ಯೂಸ್ ಮಾಡ್ಬೇಕು ಅನ್ನೋದನ್ನ ಬಿಟ್ಟು ಈ ಐಹಿಕ ಪ್ರಪಂಚದಲ್ಲಿ ನನಗೇನ್ ಸೌಕರ್ಯಗಳಿದೆಯೋ ಅದನ್ನ ಇನ್ನೂ ಜಾಸ್ತಿ ಮಾಡ್ಕೋಬೇಕು, ನನಗೇನ್ ಪದವಿಗಳಿದೆಯೋ ಅದರಿಂದ ಇನ್ನೂ ನಾನು ಹೆಚ್ಚು ಪದವಿಗಳನ್ನ ಪಡಿಬೇಕು, ನನ್ನ ಹತ್ರ ಏನ್ ಆಸ್ತಿ ಪಾಸ್ತಿ ಇದೆಯೋ ಅದನ್ನ ಇನ್ನೂ ಹೆಚ್ಚು ಮಾಡ್ಕೋಬೇಕು, ಈ ರೀತಿಯ ಮನಸ್ಥಿತಿಯಲ್ಲಿದ್ದಾನ ಅವನು. ಅದಕ್ಕೋಸ್ಕರ ತನ್ನ ಒಂದು ಪ್ರಜ್ಞೆಯನ್ನ ಅವನು ಬಳಸ್ಕೊಳ್ತಾ ಇದ್ದಾನೆ. ಈ ಮನುಷ್ಯ ಜೀವನ ಇರೋದೇ ನಾನು ಚೆನ್ನಾಗಿ ಎಂಜಾಯ್ ಮಾಡೋದಕ್ಕೆ ಅಂತ ಅನ್ಕೊಳ್ತಾ ಇದ್ದಾನೆ ಅಲ್ವಾ. ಈ ರೀತಿ ಅವನು ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ತನ್ನ ಪ್ರಜ್ಞೆಯನ್ನ ಬಳಸ್ಕೊಳ್ಳೋದಕ್ಕೆ ಬದಲಾಗಿ ಪ್ರಾಣಿ ಪ್ರವೃತ್ತಿಗಳಾದಂತಹ, ಅಂದ್ರೆ ಪ್ರಾಣಿಗಳು ಮಾಡಬೇಕಾಗಿರೋದು, ಪ್ರಾಣಿಗಳಿಗೆ ಯಾವುದೇ ಪ್ರಜ್ಞೆ ಇಲ್ಲ, ಅವು ಬರೀ ಆಹಾರ ತಿನ್ನುತ್ತೆ, ನಿದ್ರೆ ಮಾಡುತ್ತೆ, ರಕ್ಷಣೆ ಮಾಡ್ಕೊಳ್ಳುತ್ತೆ, ಮೈಥುನಗಳಲ್ಲಿ ತೊಡಗಿರತ್ತೆ, ಈ ರೀತಿ ಅವು ಇರುತ್ತಲ್ಲ. ಅದೇ ರೀತಿ ಮನುಷ್ಯ ಏನ್ ಮಾಡ್ಬೇಕು, ಆ ಕೆಲಸಗಳನ್ನ ನಾವು ಮಾಡದೆ ಪ್ರಾಣಿಗಳು ಮಾಡುತ್ತಲ್ಲ, ಅದಕ್ಕೋಸ್ಕರ ತಮ್ಮ ಬುದ್ಧಿಯನ್ನ ನಾವು ದುರುಪಯೋಗ ಪಡಿಸ್ಕೊಳ್ತಾ ಇದೀವಿ. ಎಂತ ವಿಚಿತ್ರ ನೋಡಿ. ನಾವು ಬಂದಿರೋದೇ ಆಧ್ಯಾತ್ಮಿಕದಲ್ಲಿ ಮುನ್ನಡೆಯನ್ನ ಪಡೆದು ನಾವು ಇಲ್ಲಿಂದ ಮುಕ್ತಿಯನ್ನ ಪಡೆಯೋದಕ್ಕೆ ಅನ್ನೋ ವಿಚಾರನೇ ನಮಗ್ ಗೊತ್ತಿಲ್ಲದೆ ಪ್ರಾಣಿಗಳ ಹಾಗೆ ನಾವು ಬದುಕ್ತಾ ಇದೀವಿ. ಈಗ ನಮಗೂ ಪ್ರಾಣಿಗಳಿಗೂ ವ್ಯತ್ಯಾಸನೇ ಇಲ್ಲ, ಆ ರೀತಿನೇ ತಾನೇ ನಾವು ಬದುಕ್ತಾ ಇರೋದು. ನಾವು ಕೂಡ ಬರೀ ಆಹಾರ, ನಿದ್ರೆ ಮತ್ತೆ ರಕ್ಷಣೆ ಮಾಡ್ಕೊಳ್ಳೋದು, ಮೈಥುನ, ಇದರಲ್ಲೇ ನಮ್ಮ ಜೀವನವನ್ನ ಕಳೀತಾ ಇದೀವಿ. ಐಹಿಕ ಸೌಕರ್ಯಗಳ ಮುನ್ನಡೆಯಿಂದಾಗಿ ಮನುಷ್ಯ ಜೀವಿಯು ತನ್ನನ್ನು ಮತ್ತಷ್ಟು ದುಃಖಕರ ಸ್ಥಿತಿಗೆ ದೂಡಿಕೊಂಡಿದ್ದಾನೆ. ಆದರೂ ಐಹಿಕ ಶಕ್ತಿಯಿಂದ ಭ್ರಾಂತನಾಗಿ ವಿಪತ್ತುಗಳ ಮಧ್ಯೆ ಸಿಲುಕಿದ್ದರೂ ತಾನು ಸುಖಿ ಎಂದು ಆತನು ಸದಾ ಭಾವಿಸುತ್ತಾನೆ. ಮನುಷ್ಯ ಜೀವನದ ಅಂತಹ ದುಃಖವು ಪ್ರಾಣಿಗಳೂ ಕೂಡ ಅನುಭೋಗಿಸುವ ಸಹಜ ಸುಖಕ್ಕೆ ವ್ಯತಿರಿಕ್ತವಾಗಿದೆ. ನೋಡಿ, ಇಲ್ಲೇನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ರೀತಿ ಅವನು ಯಾವಾಗ ಐಹಿಕದಲ್ಲಿ ಮುಂದುವರಿಬೇಕು ಅಂತ ಅದಕ್ಕೋಸ್ಕರ ತನ್ನ ಬುದ್ಧಿಯನ್ನ ಉಪಯೋಗ ಮಾಡಿ ತನ್ನ ಕೆಲಸಗಳನ್ನ ಮಾಡ್ತಾ ಇದ್ದಾನೋ, ಈ ರೀತಿ ಐಹಿಕ ಸೌಕರ್ಯಗಳು ಜಾಸ್ತಿ ಆದಷ್ಟು ಮನುಷ್ಯ ಜೀವಿ ತನ್ನನ್ನ ಇನ್ನೂ ದುಃಖದ ಸ್ಥಿತಿಗೆ ಅವನು ಹಾಕ್ಕೊಳ್ತಾ ಇದ್ದಾನೆ ಹೊರತು ದುಃಖದಿಂದ ಹೊರಗಡೆ ಬರ್ತಾ ಇದ್ದಾನ ಇಲ್ಲ. ಈಗ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿದಾಗ, ಈಗ ಮನುಷ್ಯನಿಗೆ ಏನು ಬೇಕು, 2 ಹೊತ್ತು ಊಟ ಬೇಕು, ಇರೋದಕ್ಕೊಂದು ಚಿಕ್ಕದಾಗ ಒಂದು ಮನೆ ಇರಬೇಕು, ಹಾಕ್ಕೊಳ್ಳೋದಕ್ಕೆ ಬಟ್ಟೆ ಇರಬೇಕು, ಇಷ್ಟಿದ್ರೆ ಆಯ್ತಲ್ವಾ. ಅಷ್ಟರಲ್ಲೇ ನಾವು ತೃಪ್ತಿ ಪಡ್ತಾ ಇದೀವ ಅಥವಾ ಅಷ್ಟಿಟ್ರೆ ನಮ್ಗೆ ಸಂತೋಷ ಸಿಗ್ತಾ ಇದೆಯಾ? ಇಲ್ಲ. ನಮ್ಗೇನು ಅಂತಂದ್ರೆ ಇಬ್ಬರೇ ಇದ್ರು 3 ಅಂತಸ್ತು ಮನೆ ಬೇಕು ಇರೋದಕ್ಕೆ, ಇರೋದೇ ಒಂದು ರೂಮಲ್ಲಿ, ಆದ್ರೂ ಕೂಡ ನಮಗೆ 3 ಫ್ಲೋರ್ ಇರಬೇಕು, ಆ ರೀತಿ ಮನೆ ಕಟ್ಟಿಸ್ಕೊಳ್ತೀವಿ. ದೊಡ್ಡದಾಗಿರ್ಬೇಕು, ಬಂಗ್ಲೆ ತರ ಇರಬೇಕು. ಇರೋದಿಬ್ರೇ ಆದ್ರೂ 4 ಕಾರ್ ಇಟ್ಕೊಂಡಿರ್ತೀವಿ. ಇದು ಎಕ್ಸಾಂಪಲ್ಗೆ ಹೇಳ್ದೆ ಅಷ್ಟೇನೆ. ಈ ರೀತಿ ಬೇಕಾದಷ್ಟು ಇನ್ನೂ ಇದೆ.
ಅದನ್ನೆಲ್ಲ ನಾವು ಮಾಡ್ಕೊಳ್ತಾ ಏನ್ ಮಾಡ್ತಾ ಇದೀವಿ, ನಮ್ಮನ್ನ ನಾವು ಈ ಐಹಿಕ ಬದ್ಧತ್ವಕ್ಕೆ ಇನ್ನೂ ಜಾಸ್ತಿ ನಾವು ಅದರಲ್ಲೇ ಸಿಕ್ಕಾಕೊಳ್ಳೋ ರೀತಿ ಬಂಧನಕ್ಕೆ ಒಳಗಾಗ್ತಾನೇ ಇದೀವಿ. ಅದರಿಂದ ಬಿಡುಗಡೆ ಪಡ್ಕೋಬೇಕು ಅನ್ನೋದು ನಮಗ್ ಗೊತ್ತಾಗ್ತಾ ಇಲ್ಲ. ಆದ್ರೆ ಯಾವಾಗ ನಮ್ಮಲ್ಲಿ ಜ್ಞಾನ ಅನ್ನೋದು ಬರುತ್ತೋ, ಆವಾಗ ನಮಗ್ ಗೊತ್ತಾಗತ್ತೆ, ಓ, ನಾನ್ ಮಾಡ್ತಾ ಇರೋ ತಪ್ಪು, ಇದೆಲ್ಲ ಶಾಶ್ವತವಾಗಿರೋದಿಲ್ಲ, ಇವತ್ತಲ್ಲ ನಾಳೆ ಹೋಗುವಂಥದ್ದು, ಇದಕ್ಯಾಕ್ ನಾನು ಇಷ್ಟು ಕಷ್ಟ ಪಡ್ತಾ ಇದ್ದೀನಿ ಅಂತ ನಮಗ್ ಗೊತ್ತಾಗತ್ತೆ. ಅದ್ರಿಂದ ನಾವು ಹೊರಗಡೆ ಬರಬೇಕು. ಅದರಿಂದ ಹೊರಗಡೆ ಬಂದು ನಾವು ಏನು ಮಾಡೋದಕ್ಕೆ ಇಲ್ಲಿ ಬಂದಿದ್ದೀವಿ, ನಮಗೆ ಮನುಷ್ಯ ಜನ್ಮ ಅನ್ನೋದು ಯಾಕೆ ಸಿಕ್ಕಿದೆ, ಬೇರೆ ಪ್ರಾಣಿಗಳು ಪಕ್ಷಿಗಳು ಇವರನ್ನೆಲ್ಲ ನೋಡಿದಾಗ ವಿಶೇಷತೆಯನ್ನು ನಮಗೆ ಕೊಟ್ಟಿದ್ದಾನೆ ಭಗವಂತ ಅಲ್ವಾ. ಯೋಚನೆ ಮಾಡುವಂಥ ಶಕ್ತಿ ಇದೆ, ಬುದ್ಧಿ ಇದೆ, ನಮಗೆ ಮನಸ್ಸಿದೆ, ಆಮೇಲೆ ಬೇರೆಯವರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ಒಂದು ಗುಣ ಇದೆ, ಆಮೇಲೆ ಅಷ್ಟು ಶಕ್ತಿ ಇದೆ, ಬೇರೆಯವರನ್ನ ಸಾಕುವಷ್ಟು ಶಕ್ತಿ ಇದೆ ನಮಗೆ. ಯೋಚನೆ ಮಾಡ್ತೀವಿ, ಸತ್ಸಂಗ ಮಾಡ್ತೀವಿ, ಮತ್ತೆ ಭಗವಂತನ ವಿಚಾರಗಳನ್ನ ಕೇಳುವಂತ ಒಂದು ಚಾನ್ಸ್ ನಮಗಿದೆ. ಇದೆಲ್ಲ ಇದ್ಮೇಲೆ ಒಂದು ವಿಶೇಷತೆ ತಾನೇ ಮನುಷ್ಯ ಜನ್ಮ ಅನ್ನೋದು. ಅದನ್ನ ಅರ್ಥ ಮಾಡ್ಕೊಳ್ದೆ ನಾವು ನಮ್ಮನ್ನ ನಾವು ಬರೀ ಐಹಿಕದ ಸೌಕರ್ಯಗಳಲ್ಲಿ ನಾನು ಇನ್ನೂ ಮುಂದುವರಿಬೇಕು ಅಂತ ಮಾಡ್ಕೊಂಡು ಹೋಗಿ ನಾವಿನ್ನೂ ದುಃಖದ ಸ್ಥಿತಿಗೆ ನಮ್ಮನ್ನ ನಾವು ಹಾಕೊಳ್ತಾ ಹೋಗಿದ್ದೀವಿ. ಆದ್ರೂ ಕೂಡ ಈ ಐಹಿಕ ಶಕ್ತಿಯಿಂದ ಭ್ರಾಂತನಾಗಿ ಇಂಥ ಒಂದು ಕಷ್ಟಗಳಲ್ಲಿ ಸಿಕ್ಕಾಕೊಂಡಿದ್ರೂ ಕೂಡ ನಾನು ಸುಖಿ ಅಂತ ತಿಳ್ಕೊಳ್ತೀವಲ್ವಾ, ಅದಕ್ಕಿಂತ ಮುಟ್ಟಾಳ್ತನ ಇನ್ನೇನಾದ್ರೂ ಇದೆಯಾ ನಮಗೆ? ಇಲ್ಲ. ಆದ್ರೂ ಕೂಡ ನಾನು ಸುಖವಾಗಿದ್ದೀನಿ ಅಂತ ಭಾವಿಸ್ಕೊಳ್ತೀನಿ. ನಾನು ಇಲ್ಲ, ಆದ್ರೆ ನಾನು ಆ ರೀತಿ ಭಾವಿಸ್ಕೊಳ್ತೀನಿ. ಆದ್ರೆ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ ನೋಡಿ, ಮನುಷ್ಯ ಜೀವನದ ಅಂಥ ದುಃಖ ಇದೆಯಲ್ಲ, ಅದು ಪ್ರಾಣಿಗಳು ಪಡುತ್ತಲ್ಲ, ಸಹಜವಾಗಿ ಅದಕ್ಕೆ ಸುಖ ಸಿಗುತ್ತಲ್ಲ, ಅದಕ್ಕಿಂತ ವ್ಯತಿರಿಕ್ತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಪ್ರಾಣಿಗಳೇ ಎಷ್ಟೋ ಮೇಲು, ಅವು ಏನಿದೆಯೋ ಅದನ್ನ ತನ್ನ ಆಹಾರವನ್ನು ಹುಡುಕೊಳ್ಳುತ್ತೆ, ಅದು ನಿದ್ದೆ ಮಾಡ್ಕೊಂಡು ಆರಾಮಾಗಿರುತ್ತೆ, ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳುತ್ತೆ, ಅದು ಆರಾಮಾಗಿದೆ. ಅಂದ್ರೆ ಪ್ರಾಣಿಗಳು ಸಹಜವಾಗಿ ಹೇಗೆ ಜೀವಿಸ್ಬೇಕೋ ಹಾಗೆ ಜೀವಿಸ್ತಾ ಇದ್ದಾರೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ವ್ಯತಿರಿಕ್ತವಾಗಿ ನಡ್ಕೊಳ್ತಾ ಇದೀವಿ. ಮುಂದಿನ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಮೈತ್ರೇಯರು ಹೇಳ್ತಾರೆ, ಸಜ್ಜನನಾದ ವಿದುರನೇ, ಅಂದ್ರೆ ಅವನಿಗೆ ಯಾವ ರೀತಿ ನಡ್ಕೊಳ್ಬೇಕು ಅಂತ ಗೊತ್ತಿದೆ, ಸಜ್ಜನ ಅವನು. ಈ ಕೊನೆಯ 3 ಸೃಷ್ಟಿಗಳು ಮತ್ತೆ ದೇವತೆಗಳ ಸೃಷ್ಟಿ ಇದೆಯಲ್ಲ, ಇದು ವೈಕೃತ ಸೃಷ್ಟಿಗಳಾಗಿದೆ. ಅಂದ್ರೆ 10ನೇ ಸೃಷ್ಟಿ ಇದು ಅಂತ ಹೇಳ್ತಾ ಇದ್ದಾರೆ. ಅವು ಹಿಂದೆನೆ ವರ್ಣನೆ ಮಾಡಿರುವಂತಹ ಪ್ರಾಕೃತ ಸೃಷ್ಟಿಗಳಿಗಿಂತ ಭಿನ್ನವಾಗಿವೆ. ಈಗ ಯಾವ ರೀತಿಯ ಸೃಷ್ಟಿಗಳೆಲ್ಲ ನಡೀತು ಅಂತ ತಿಳ್ಕೊಂಡ್ವಿ. ಈಗ 3 ಸೃಷ್ಟಿಗಳು ಮತ್ತೆ ದೇವತೆಗಳ ಸೃಷ್ಟಿ, ಇದೆಲ್ಲವೂ ಕೂಡ 10ನೇ ಸೃಷ್ಟಿ ಅಂತ ಅನ್ನಿಸ್ಕೊಳ್ಳುತ್ತೆ. ಆಮೇಲೆ ಹಿಂದೆನೆ ವರ್ಣನೆ ಮಾಡಿದಾರಲ್ಲ ಪ್ರಾಕೃತ ಸೃಷ್ಟಿ, ಅಂದ್ರೆ ಸಹಜವಾಗಿ ಮೊದಲು ಬಂತಲ್ಲ ಮಹತ್ತತ್ವ, ಆಮೇಲೆ ಅಹಂಕಾರ, ಇಂದ್ರಿಯಗಳಿಗೆ ಗ್ರಹಣೆ ಮಾಡ್ಕೊಳ್ಳುವಂತ ಶಕ್ತಿ, ಆ ಥರದ್ದೆಲ್ಲ ನಾವು ತಿಳ್ಕೊಂಡ್ವಲ್ವ ಸಹಜ ಸೃಷ್ಟಿ ಅಂತ ಅಂದ್ಬಿಟ್ಟು. ಅದು ಇದಕ್ಕಿಂತ ಭಿನ್ನವಾಗಿದೆ. ಕುಮಾರರ ಆವಿರ್ಭಾವ, ಕುಮಾರರು ಅಂತ ನಾವು ಕೇಳಿದೀವಲ್ಲ, 4 ಕುಮಾರರಿದಾರಲ್ಲ, ಅವರ ಆವಿರ್ಭಾವ ಇದೆಯಲ್ಲ, ಅದು ಎರಡೂ ಕೂಡ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ವೈಕೃತ ಮತ್ತೆ ಪ್ರಾಕೃತ ಎರಡೂ ಕೂಡ ಆಗಿದೆ ಅಂತ ಅರ್ಥ. ಅದರ ಬಗ್ಗೆ ಏನ್ ಹೇಳ್ತಾರೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.